ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಷಡ್ಯಂತ್ರ 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 ಅಂತ ಬಾಯಿ ಬಡ್ಕೊಳ್ತಾ ಇರುವಂತಹ ಎಂಜಲು ಮಾಧ್ಯಮಗಳು ಯಾರನ್ನು ರಕ್ಷಣೆ ಮಾಡೋದಕ್ಕೆ ಬಹಳ ದೊಡ್ಡ ಪ್ರಯತ್ನ ನಡೆಸ್ತಿರೋದು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಯಾವುದರಲ್ಲಿ? ಧರ್ಮಸ್ಥಳ SIT ವಿಚಾರದಲ್ಲಿ. ಇಲ್ಲಿಯವರೆಗೆ SIT ಬಾಯಿ ಬಿಟ್ಟು ಯಾವಾಗಲೂ ಸಹ ಯಾವುದೇ ಸನ್ನಿವೇಶದಲ್ಲಿ ಯಾವುದೇ ಸ್ಥಳದಲ್ಲಿಯೂ ಸಹ ಅದೊಂದು ಷಡ್ಯಂತ್ರ, ಧರ್ಮಸ್ಥಳದ ವಿರುದ್ಧ, ಕ್ಷೇತ್ರದ ವಿರುದ್ಧ, ಹೆಗ್ಗಡೆಯವರ ವಿರುದ್ಧ ಷಡ್ಯಂತ್ರ ನಡೆಸ್ತಿದ್ದಾರೆ ಅಂತ ಎಲ್ಲೂ ಹೇಳಿಲ್ಲ SIT. ಆ ರೀತಿಯಾದಂತಹ ವರದಿಯನ್ನೂ ಸಹ ಸಲ್ಲಿಸಿಲ್ಲ. ಇಷ್ಟಕ್ಕೂ ಮಧ್ಯಂತರ ವರದಿಯನ್ನೂ ಸಹ ಇಲ್ಲಿಯವರೆಗೆ ಸರ್ಕಾರಕ್ಕೆ SIT ಸಲ್ಲಿಸಿಲ್ಲ. ಅದರ ತನಿಖೆಗಳು ಇನ್ನೂ ಸಹ ಒಂದು ಮಟ್ಟಕ್ಕೆ ತಲುಪಿಲ್ಲ. ಹಾಗಾಗಿ ಮಧ್ಯಂತರ ವರದಿಯನ್ನೂ ಸಹ ಸರ್ಕಾರಕ್ಕೆ ಸಲ್ಲಿಸಿಲ್ಲ. ಆದರೆ ಒಂದಷ್ಟು ಅನುಮಾನಗಳು ಕಾಡ್ತಾ ಇದ್ದಾವೆ. ಆ ಅನುಮಾನಗಳು ಏನು ಅಂತಂದ್ರೆ, SIT ತನಿಖೆ ಯಾವ ದಿಕ್ಕಿನಲ್ಲಿ ಮಾಡ್ತಾ ಇದೆ, ಏನೇನು ಮಾಡ್ತಿದೆ, ಅದರ ಮಾಹಿತಿಗಳು ಲೀಕ್ ಆಗ್ತಿದ್ದಾವೆ. ಯಾರಿಗೆ? ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರಿಗೆ ಲೀಕ್ ಆಗ್ತಿದೆ ಅನ್ನುವಂಥದ್ದು ಈಗ ಹರಿದಾಡುತ್ತಿರುವಂತಹ ಸುದ್ದಿ. ಅದರ ಜೊತೆಗೆ ಏನು ಚಿನ್ನಯ್ಯ ಉಲ್ಟಾ ಹೊಡೆದಿದ್ದಾನೆ, ಬುರುಡೆ ಗ್ಯಾಂಗ್ ಬೆತ್ತಲಾಗೋಯ್ತು, ಬುರುಡೆ ಗ್ಯಾಂಗ್ ಮುಗಿದೋಯ್ತು, ತನಿಖೆ ಮುಗೀತು, ಕ್ಲೀನ್ ಚಿಟ್ ಅಂತೆಲ್ಲ ಬಾಯಿ ಬಡ್ಕೊಳ್ತಿರುವಂತಹ ಎಂಜಲು ಮಾಧ್ಯಮಗಳಿಗೆ ಹೇಳಬೇಕಾಗಿರೋದು ಅಥವಾ ಅದು ಮುಚ್ಚಿಡ್ತಾ ಇರುವಂತಹ ವಿಚಾರ ಏನು ಅಂದ್ರೆ, SIT ಈ ಚಿನ್ನಯ್ಯ ಉಲ್ಟಾ ಹೊಡೆದಿರೋದರ ಬಗ್ಗೆ, ಯಾಕೆ ಉಲ್ಟಾ ಹೊಡೆದಿದ್ದಾನೆ, ಯಾರ ಒತ್ತಡ, ಯಾರು, ಏನು, ಯಾಕೆ ಹೀಗಾಯ್ತು ಅನ್ನುವ ಕಡೆಗೆ ಜನ್ಮ ಜಾಲಾಡೋದರಲ್ಲಿ ಬ್ಯುಸಿಯಾಗಿದ್ದಾರೆ. ಚಿನ್ನಯ್ಯನ ಜನ್ಮ ಜಾಲಾಡ್ತಿದ್ದಾರೆ. ಚಿನ್ನಯ್ಯ ಇವರೆಲ್ಲರಿಗೂ ಮೋಸ ಮಾಡಿದ್ದಾನ ಅನ್ನುವ ನಿಟ್ಟಿನಲ್ಲಿ ತನಿಖೆ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಯಾರೆಲ್ಲರಿಗೂ? ತಿಮರೋಡಿಯಿಂದ ಹಿಡಿದು ಮಟ್ಟಣ್ಣವರವರೆಗೆ ಯಾರೆಲ್ಲ ಸೌಜನ್ಯ ಪರ ಹೋರಾಟಗಾರರಿದ್ದಾರಲ್ಲೋ ಅವರೆಲ್ಲರ ಹತ್ರ ಹೋಗಿ ಚಿನ್ನಯ್ಯ ಡಬಲ್ ಗೇ ಮಾಡಿ ಇವತ್ತು ಉಲ್ಟಾ ಹೊಡೆದಿದ್ದಾನೆ. ಈ ಉಲ್ಟಾ ಹೊಡೆಯೋದಕ್ಕೆ ಕಾರಣ ಏನು, ಯಾರು, ಯಾಕೆ ಹೀಗಾಯಿತು, ಇದರ ಕಡೆಗೆ SIT ತನಿಖೆ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಸೊ ಎರಡನ್ನೂ ಸಹ ಸ್ವಲ್ಪ ವಿವರವಾಗಿ ನೋಡೋದಾದ್ರೆ, ನಾನು ಮೊದಲೇ ಹೇಳ್ದಂಗೆ ಯಾವುದೇ ಸನ್ನಿವೇಶದಲ್ಲಿ ಎಲ್ಲಿಯೂ ಸಹ ಇನ್ಕ್ಲೂಡಿಂಗ್ ದ ಕೋರ್ಟ್, ನ್ಯಾಯಾಲಯದಲ್ಲಿಯೂ ಸಹ SIT ಇದು ಷಡ್ಯಂತ್ರ ಅಂತ ಹೇಳಿಲ್ಲ. ಷಡ್ಯಂತ್ರ ಅನ್ನೋದಕ್ಕೆ ನಮಗೆ ಏನೂ ಸಹ ಸುಳಿವುಗಳು ಕಂಡು ಬಂದಿಲ್ಲ ಅಂತಲೇ SIT ಕೋರ್ಟಲ್ಲೂ ಸಹ ಅದನ್ನೇ ಹೇಳಿರೋದು. ಅದರ ಜೊತೆಗೆ ತನಿಖೆ ಒಂದು ಹಂತಕ್ಕೆ ತಲುಪೇ ಇಲ್ಲ. ಯಾಕೆಂದ್ರೆ ಪ್ರತಿದಿನ ಹೊಸ ಬೆಳವಣಿಗೆಗಳಾಗ್ತಿದ್ದಾವೆ, ಹೊಸ ವ್ಯಕ್ತಿಗಳ ಎಂಟ್ರಿಗಳಾಗ್ತಿದ್ದಾವೆ. ಮೊದಲಿಗೆ ಕೇವಲ ಮುಸುಕುದಾರಿ ವ್ಯಕ್ತಿ ಮಾತ್ರ ಇದ್ದ, ಆ ನಂತರ ಜಯಂತ್ ಅನ್ನುವಂತಹ ವ್ಯಕ್ತಿ ಬಂದಾಯಿತು, ಆ ನಂತರ ಮಂಡ್ಯದ ಮಹಿಳೆ ಎಂಟ್ರಿ ಆಯಿತು, ಆ ನಂತರ ಒಂದಷ್ಟು ಬುರುಡೆಗಳು ಸಿಗುವ ರೀತಿಯಲ್ಲಿ ಸೌಜನ್ಯ ಮಾವ ವಿಠ್ಠಲ್ ಗೌಡ ಎಂಟ್ರಿ ಆಯಿತು. ಹೀಗೆ ಒಂದಲ್ಲ ಒಂದು ಘಟನೆಗಳು, ಒಂದಲ್ಲ ಒಂದು ಬೆಳವಣಿಗೆ ಆಗ್ತಾನೆ ಇರೋದ್ರಿಂದ SIT ತನಿಖೆ ಅನ್ನುವುದು ಒಂದು ಹಂತಕ್ಕೆ ತಲುಪೋದಕ್ಕೆ ಸಾಧ್ಯನೇ ಆಗಿಲ್ಲ. ಹಾಗಾಗಿ ಮಧ್ಯಂತರ ವರದಿ ಅನ್ನುವುದನ್ನು ಸರ್ಕಾರಕ್ಕೆ ಇಲ್ಲಿಯವರೆಗೆ ಸಲ್ಲಿಸಿಲ್ಲ. ಮಧ್ಯಂತರ ವರದಿಯನ್ನು ಸಲ್ಲಿಸಿ ಬಿಟ್ಟಿದ್ದಾರೆ. ಅದರ ಆಧಾರದ ಮೇಲೆ SIT ತನಿಖೆಯನ್ನ ಮುಗಿಸೇ ಬಿಡ್ತಾರೆ. ಇದೆಲ್ಲ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಅಂತ ಎಂಜಲು ಮಾಧ್ಯಮಗಳು ಬಾಯಿ ಬಡ್ಕೊಳ್ತಿದ್ದಾವೆ. ಯಾಕೆಂದ್ರೆ ಅವುಗಳಿಗೆ ಮಂತ್ ಎಂಡು 1ನೇ ತಾರೀಕು ಬಂದ್ರೆ ಎಂಜಲು ಮೇಲಿಂದ ಬಂದು ಬೀಳುತ್ತೆ. ಅವರಿಗೆ ಸೀದಾ ಬಾಯಿಗೆ ಬೀಳೋದ ಎಂಜಲು, ಏನು ಬೇರೆ ಎಲ್ಲೂ ಬೀಳಲ್ಲ. ಬೇರೆ ಎಲ್ಲಾದ್ರೂ ಬಿದ್ದರೆ ಅದು ಕಲುಷಿತ ಆಗೋಗುತ್ತೆ. ಪ್ಯೂರ್ ಎಂಜಲು ಬೇಕು ಇವುಗಳಿಗೆ. ಹಾಗಾಗಿ ಮೇಲಿಂದ ಸೀದಾ ಬಂದು ಬೀಳುತ್ತೆ. ಅದಕ್ಕೆ ತುಂಬಾ ಓವರ್ ಆಗಿ ಬಾಯಿ ಬಡ್ಕೊಳ್ತಿದ್ದಾರೆ, ಸುಳ್ಳೇ ಹೇಳ್ಕೊಂಡು ಬದುಕ್ತಾ ಇದ್ದಾರೆ. ಸೊ ಈಗ ಸ್ಪಷ್ಟ ಆಗ್ತಿರೋದು ಅಂದ್ರೆ ಮಧ್ಯಂತರ ವರದಿ ಅನ್ನುವಂಥದ್ದು ಏನೂ ಆಗಿಲ್ಲ. ಅದರ ಜೊತೆಗೆ SIT ಎಲ್ಲಿಯೂ ಸಹ ಇದು ಷಡ್ಯಂತ್ರ ಅಂತ ಎಲ್ಲಿಯೂ ಸಹ ಹೇಳ್ಕೊಂಡಿಲ್ಲ. ಅದೆರಡು ಸ್ಪಷ್ಟ ಆಯ್ತಾ. ಈಗ ಇನ್ನೊಂದು ಅಂದ್ರೆ, ಮೊನ್ನೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡಿದ್ರು. ಯಾವತ್ತೂ ಎಲ್ಲ ಮಾಧ್ಯಮಗಳನ್ನು ಒಟ್ಟಿಗೆ ಕರೆದು ಕೂರಿಸ್ಕೊಂಡು ಮಾತಾಡಿದವರಲ್ಲ, ಅದರ ಮೊನ್ನೆ ಮಾಡಿ ನಾನು ಏನು ಅನ್ನೋದ್ರ ಬಗ್ಗೆ ತಮ್ಮನ್ನು ತಾವೇ ವರ್ಣರಂಜಿತವಾಗಿ ಹೊಗಳಿಕೊಂಡು, ತಮ್ಮ ಸೇವೆ ಅಂಥದ್ದು ಇಂಥದ್ದು, ಅದಕ್ಕೆ ಸಾಕ್ಷಿ, ನನ್ನ ಸೇವೆಗೆ ಸಾಕ್ಷಿ ನನ್ನ ಆರೋಗ್ಯ ಅಂತ ಹೇಳ್ಕೊಂಡ್ರು. ಅದರ ಜೊತೆಗೆ ಅಂತಹ ಪುಣ್ಯಾತ್ಮರಾದಂತಹ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಸಿದ್ಧಗಂಗಾ ಮಠ ಅವರನ್ನು ಸಹ ಪ್ರಸ್ತಾಪ ಮಾಡಿ ಅವರಿಗೆ ಹೋಲಿಕೆ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರು.
ಏನೇನೋ ಮಾಡಿದ್ರು ಒಟ್ಟಿನಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ನಡೀತಿದೆ, ನನ್ನ ಮೇಲೆ ಯಾಕೆ ದ್ವೇಷ ಅಂತ ಕೇಳೋದಕ್ಕೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಇದೆಲ್ಲ ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇದೆಲ್ಲ ಮಾತಾಡೋದಕ್ಕೆ ಮತ್ತು ಆ ಪ್ರೆಸ್ ಕಾನ್ಫರೆನ್ಸ್ ಮಾಡೋದಕ್ಕೆ ಮೂಲ ಕಾರಣನೇ ಈಗ ಹೇಳಲಾಗ್ತಿದೆ, SIT ಯಲ್ಲಿ ನಡೀತಾ ಇರುವಂತಹ ಪ್ರತಿ ಬೆಳವಣಿಗೆಯು ಇಂಟರ್ನಲ್ ಮ್ಯಾಟರ್ಸ್, ಸರ್ಕಾರದವರೆಗೂ ಸಹ ತಲುಪದೇ ಇರುವಂತಹ ಸಮಾಚಾರಗಳು ಸಹ ಯಾವುದೋ ಮೂಲಗಳಿಂದ ವೀರೇಂದ್ರ ಹೆಗ್ಗಡೆ ಅವರಿಗೆ ತಲುಪ್ತಾ ಇದೆ. ಅದಕ್ಕೆ ನ್ಯೂಟ್ರಲೈಸ್ ಮಾಡೋದಕ್ಕೆ ಅಥವಾ ಅದಕ್ಕೆ ಮೊದಲೇ ಪ್ರಿಪೇರ್ಡ್ ಮಾಡೋದಕ್ಕೆ ಜನರನ್ನ ಮಾನಸಿಕವಾಗಿ ಸಿದ್ಧ ಮಾಡೋದಕ್ಕೆ ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡಿದ್ರು. ಈ ರೀತಿಯಾದಂತಹ ಒಂದು ಅನುಮಾನಗಳು ಈಗ ಬರೋದಕ್ಕೆ ಶುರುವಾಗಿದೆ, ಗುಸುಗುಸು ಶುರುವಾಗಿದೆ. ಇದಿಷ್ಟು ಆ ಪ್ರೆಸ್ ಕಾನ್ಫರೆನ್ಸ್ ಕುರಿತಾಗಿ ಮತ್ತು ಇಲ್ಲಿಯವರೆಗೆ ಅದಾಗಿರೋದು. ಇನ್ನು ಮುಖ್ಯವಾಗಿ ಬರೋದೇನು ಅಂದರೆ, ಚಿನ್ನಯ್ಯ ಉಲ್ಟಾ ಹೊಡೆದಿದ್ದಾನಲ್ಲ. ಆರಂಭದಲ್ಲಿ ಬಂದು ಅಷ್ಟು ಕಾನ್ಫಿಡೆಂಟ್ ಆಗಿ ಪೊಲೀಸರ ಮುಂದೆ ನಿಂತ್ಕೊಂಡು ತಲೆಬುರುಡೆ ತೋರಿಸಿ ಇಂಥದ್ದನ್ನೇ ಎಲ್ಲೆಲ್ಲಿ ಇಟ್ಟಿದ್ದೀನಿ, ಎಲ್ಲೆಲ್ಲಿ ಹೂತಾಕಿದ್ದೀನಿ, ಬನ್ನಿ ತೋರಿಸ್ತೀನಿ, ಅವರೇ ಹೂತಾಕ್ಸಿದ್ದು, ನಾನು ಎಲ್ಲ ಹೇಳ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ 2 ಸ್ಪಾಟುಗಳು ಮಾತ್ರ ಒಂದಷ್ಟು ಸಿಕ್ಕಿದ್ವು, ಮಿಕ್ಕಿದೆಲ್ಲೂ ಸಿಕ್ಕಿರಲಿಲ್ಲ. ಆ ನಂತರ ಅರೆಸ್ಟ್ ಆಯಿತು. ಅರೆಸ್ಟ್ ಆದ ನಂತರ ಹೇಳಿಕೆ ಉಲ್ಟಾನೂ ಆಗಿದೆ. ಈಗ ಆ ಉಲ್ಟಾ ಹೊಡೆಯೋದಕ್ಕೆ ಯಾರ ಒತ್ತಡ, ಯಾರು ಕಾರಣ, ಏನಿದು ಷಡ್ಯಂತ್ರ, ಉಲ್ಟಾ ಹೊಡೆಯೋದೇ ಒಂದು ಷಡ್ಯಂತ್ರ ಅನ್ನುವ ಕಡೆಗೆ SIT ಗಮನ ಹರಿಸ್ತಾ ಇದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. SIT ಆ ನಿಟ್ಟಿನಲ್ಲಿಯೂ ಸಹ ಗಂಭೀರವಾದಂತಹ ತನಿಖೆ ನಡೆಸ್ತಾ ಇದೆ. ಈತ ಬಂದಿದ್ಯಾಕೆ, ಕಳಿಸಿದ್ದು ನಿಜವಾಗ್ಲೂ ಯಾರು? ಇವರು ಎಂಜಲು ಮಾಧ್ಯಮ ಹೇಳೋ ರೀತಿಯಲ್ಲಿ ಇದೆಲ್ಲ ತಿಮರೋಡಿ ಅವರು ಮಟ್ಟಣ್ಣ ಕೂರಿಸ್ಕೊಂಡು ಅವನಿಗೆ ತಲೆ ಬಾಚಿ ಪೌಡ್ರ್ ಹಾಕಿ ಎಣ್ಣೆ ಹಚ್ಚಿ ತಲೆ ಬ್ರೈನ್ ವಾಶ್ ಮಾಡಿ ಕಳಿಸಿರೋದು ಅನ್ನೋದಾದ್ರೆ, ಅವರ ವಿರುದ್ಧವಾಗಿ ಈಗ ತಿರುಗಿ ಬಿದ್ದಿದ್ದಾನೆ ಚಿನ್ನಯ್ಯ ಅಥವಾ ಅವನ ಹೇಳಿಕೆಗಳು ಆ ರೀತಿ ಇದೆ ಅನ್ನೋದಾದ್ರೆ, ನಿಜವಾಗ್ಲೂ ಅವನನ್ನ ಕಳಿಸಿದ್ಯಾರು? ಯಾಕೆ ಬಂದವನು ಅಷ್ಟು ಕಾನ್ಫಿಡೆಂಟ್ ಆಗಿ 164 ಸ್ಟೇಟ್ಮೆಂಟು ಸಹ ಮೆಜಿಸ್ಟ್ರೇಟ್ ಮುಂದೆ ಕೊಟ್ಟ ಮೇಲೆ ಈಗ ಅದಕ್ಕೆ ನಾನು ಬದ್ಧನಲ್ಲ, ನನ್ನ ಸ್ಟೇಟ್ಮೆಂಟ್ ಬೇರೆ ಅಂತ ಕಳೆದ 3 ದಿನಗಳಿಂದ ಬೇರೆ ಸ್ಟೇಟ್ಮೆಂಟ್ ಅನ್ನು ದಾಖಲಿಸ್ತಿದ್ದಾನಲ್ಲ. ಹಾಗಾದ್ರೆ ಅವನ ವಿಚಾರದಲ್ಲಿ ಯಾರು ಷಡ್ಯಂತ್ರ ನಡೆಸಿರೋದು ಅನ್ನೋದರ ಕಡೆಗೆ SIT ತನಿಖೆ ಹೋಗ್ತಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಆದರೆ ಇದನ್ನು ಮಾತ್ರ ಎಂಜಲು ಮಾಧ್ಯಮಗಳು ಪ್ರಸ್ತಾಪನ ಮಾಡಕ್ಕೆ ಹೋಗಲ್ಲ. ಕೇಳಿದ್ರೆ ಅಧಿಕೃತವಾಗಿ ನಿಮ್ಗೆ ಹೆಂಗ್ ಗೊತ್ತು, SIT ಆಫೀಸ್ ಒಳಗಡೆ ಕೂತಿದ್ದೀರಾ ನೀವು SIT ಇದೆಲ್ಲ ಮಾಹಿತಿ ನಿಮಗೆ ಸಿಕ್ಕಿಬಿಡುತ್ತಾ, ಹೆಂಗೆ ಸಿಗುತ್ತೆ, ಸುಳ್ಳು, ನೀವು ಹೇಳೋ ಸುಳ್ಳು ಅಂತ ನಮ್ಮಂಥವ್ರನ್ನ ಹೇಳ್ತಾರೆ. ಆದರೆ ಇವರು ಮಾತ್ರ ಸುಳ್ಳು ಹೇಳ್ತಾರೆ. ಕ್ಲೀನ್ ಚಿಟ್ಟು, ಬುರ್ಡೆ ಗ್ಯಾಂಗು, ಷಡ್ಯಂತ್ರ ಸಾಬೀತಾಗೋಯ್ತು, ಇಂಟರ್ನಲ್ ರಿಪೋರ್ಟ್ ಕೊಟ್ಟಾಯ್ತು, ಆಂತರಿಕ ವರದಿಯನ್ನು ಸಲ್ಲಿಸಿದ್ದಾಯ್ತು, SITನ ಮುಚ್ಚಿಬಿಡ್ತಾರೆ, ಇನ್ನೇನು ಕೆಲಸ ಬಾಕಿ ಉಳಿದಿಲ್ಲ, ಇನ್ನೇನಿದ್ರು ಸಹ ಎಲ್ಲರನ್ನು ಯಾರು ನ್ಯಾಯ ಬೇಕು, ಸೌಜನ್ಯ ಪರವಾಗಿ ಹೋರಾಡ್ತಿದ್ದಾರೆ, ಹೀಗೆಲ್ಲ ಮಾಡ್ಕೊಂಡು ಓಡಾಡ್ತಿದಾರಲ್ಲ, ಅವರೆಲ್ಲರನ್ನು ಬಂಧಿಸೋದೊಂದೇ ಬಾಕಿ ಇರೋದು, ಇನ್ನೇನು ಇಲ್ಲ, ಎಲ್ಲ ಮುಗಿದೋಯ್ತು ಅಂತ ಹೇಳುವಂತಹ ಎಂಜಲು ಮಾಧ್ಯಮಗಳಿಗೆ ಮಾತ್ರ ನಿಮಗೆ ಎಲ್ಲಿಂದ ಬಂತು ಅಂತ ಮಾಹಿತಿ ಅಂದ್ರೆ ಅದಕ್ಕೆ ಉತ್ತರ ಇರಲ್ಲ. ನಮ್ಮನ್ನು ಮಾತ್ರ ಪ್ರಶ್ನೆ ಕೇಳ್ತಾರೆ. ಯಾಕೆ ಅಂದ್ರೆ ಪಾಪ ಅವರಿಗೆ ನಾನು ಹೇಳೋದಲ್ಲ, ಮೇಲಿಂದ ಎಂಜಲು ಬಂದು ಬೀಳುತ್ತೆ, ಅದರ ಪ್ರಭಾವ ಹಾಗೆ ಆಡಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಏನೇ ಇರಲಿ, SIT ಅಧಿಕೃತವಾಗಿ ಏನಾದರೂ ಹೇಳೋವರೆಗೂ ನಥಿಂಗ್ ಇಸ್ ಅಫಿಷಿಯಲ್, ಯಾವುದೂ ಕೂಡ ಅಫಿಷಿಯಲ್ ಅಲ್ಲ. ಅವರು ಅಧಿಕೃತವಾಗಿ ಬಂದು ಒಂದು ಸುದ್ದಿಗೋಷ್ಠಿ ಮಾಡಿ ಅಥವಾ ಒಂದು ರಿಪೋರ್ಟ್ ಕೊಟ್ಟು, ಆ ರಿಪೋರ್ಟು ಏನಂತಾರೆ ಅಫಿಷಿಯಲ್ ಆಗಿ ಗೃಹ ಇಲಾಖೆ ಕಡೆಯಿಂದಲೇ ಹೊರಗೆ ಬಂದು ಅಥವಾ ಪೊಲೀಸ್ ಇಲಾಖೆಯಿಂದ ಹೊರಗಡೆ ಬಂದು ಆ ಮಾಹಿತಿಗಳು ಜನರ ಕೈಗೆ ಸೇರುವವರೆಗೆ ನಥಿಂಗ್ ಇಸ್ ಅಫಿಷಿಯಲ್. ಬಟ್ ಇವರು ಹೇಳುವ ಹಾಗೆ ಬುರ್ಡೆ ಗ್ಯಾಂಗ್ ಅಂತ ಎಂಜಲು ಮಾಧ್ಯಮಗಳು ಹೇಳೋ ಹಾಗೆ SIT ಆ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಅದನ್ನೇ ಇಟ್ಕೊಂಡು ತನಿಖೆಯನ್ನು ಮಾಡ್ತಿಲ್ಲ, ಅದಂತೂ ಕನ್ಫರ್ಮ್. ಅದೇ ರೀತಿ ಯಾಕೆ ನಾನು ಹೇಳ್ತಿದ್ದೇನೆ ಅಂದರೆ, ಆ ರೀತಿ ಏನಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಮಟ್ಟಣ್ಣವರಿಂದ ಹಿಡಿದು ತಿಮರೋಡಿ ಅವರಿಂದ ಹಿಡಿದು ಯಾರ್ಯಾರು ಹೋರಾಟದಲ್ಲಿ ಭಾಗವಹಿಸ್ತಿದ್ದಾರೋ, ಜಯಂತಿಂದ ಹಿಡಿದು ವಿಠಲ್ ಗೌಡ ಹೊರಗು ಎಲ್ಲರನ್ನೂ ಬಂಧಿಸಿರೋರು. ಅದಕ್ಕೆ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, ಆ ನಿಟ್ಟಿನಲ್ಲಿ ಮಾತ್ರ ತನಿಖೆ ಆಗ್ತಿಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.